ವಿಶ್ವವಿಖ್ಯಾತ ಕರಗ ಮಹೋತ್ಸವಕ್ಕೆ ಈಗ ಕ್ಷಣಗಣನೆ ಆರಂಭವಾಗಿರುವಂಥದ್ದು. ಬೆಂಗಳೂರಿನಲ್ಲಿರುವಂತಹ ಭಕ್ತಾದಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಏಕೆಂತಂದರೆ ಪ್ರತಿ ವರ್ಷವೂ ಸಹ ಅಷ್ಟೇ ಅದ್ಧೂರಿಯಾಗಿ ಬೆಂಗಳೂರಿನಲ್ಲಿ ನಡೆಯುವಂತಹ ಕರಗ ಮಹೋತ್ಸವಕ್ಕೆ ಈಗ ಇನ್ನೇನು ಒಂದು ದಿನ ಮಾತ್ರ ಬಾಕಿ ಇದೆ. ನಾಳೆಯಿಂದಲೇ ಸಹ ಕರಗ ಮಹೋತ್ಸವ ಆರಂಭವಾಗುತ್ತೆ. ಧರ್ಮರಾಯನ ದೇವಸ್ಥಾನದಲ್ಲಿ ನಾನಿದ್ದೇನೆ. ತಾವು ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ದೇವಸ್ಥಾನವನ್ನು ಸಂಪೂರ್ಣವಾಗಿ ಅಲಂಕಾರ ಮಾಡಿರುವಂಥದ್ದು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಪ್ರತಿ ಬಾರಿಯೂ ಸಹ ಅಷ್ಟೇ ವಿಜೃಂಭಣೆಯಿಂದ ನಡೆಯುವಂತಹ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವ ಇದು. ದೇವಸ್ಥಾನದಲ್ಲಿ ಸಂಪೂರ್ಣವಾಗಿ ಅತ್ಯಂತ ಸುಂದರವಾಗಿ ದೇವಸ್ಥಾನವನ್ನು ಅಲಂಕಾರ ಮಾಡಿರುವಂತಹದ್ದು. ಇನ್ನೇನು ಒಂದು ದಿನ ಬಾಕಿ ಇರುವ ಹಿನ್ನೆಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಏನು ಕರಗ ಮಹೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. CM ಅವರು ಸಹ ಭಾಗಿಯಾಗಲಿದ್ದಾರೆ. ಇನ್ನು ನಿನ್ನೆ ಮಾರ್ಚ್ 30ರಂದು ಹಸಿ ಕರಗ ಆಯಿತು. ಇನ್ನು ನಾಳೆ ಏಪ್ರಿಲ್ 1ರಂದು ಬುಧವಾರದಂದು ಏನು ಕರಗ ಮಹೋತ್ಸವ ನಡೆಯುತ್ತೆ. ಮಧ್ಯರಾತ್ರಿಯಿಂದಲೇ ಸಹ ಕರಗ ಮಹೋತ್ಸವ ನಡೆಯುತ್ತೆ. ಜೊತೆಗೆ ಏನು ಅಂತಂದರೆ ಪ್ರತಿ ವರ್ಷವೂ ಸಹ ಇದು 16ನೇ ಬಾರಿ ಅರ್ಚಕರಾಗಿರುವಂಥ ಜ್ಞಾನೇಂದ್ರ ಸ್ವಾಮಿಯವರು 16ನೇ ಬಾರಿಗೆ ಕರಗವನ್ನು ಹೊರಲಿದ್ದಾರೆ. ದೇವಸ್ಥಾನವನ್ನು ಸಂಪೂರ್ಣವಾಗಿ ಹೂಗಳಿಂದ ಕಲರ್ಫುಲ್ ಆದಂಥ ಹೂಗಳಿಂದ ಅಲಂಕಾರವನ್ನು ಮಾಡಿರುವಂಥದ್ದು. ದೇವಸ್ಥಾನದ ಅಲಂಕಾರವನ್ನು ನೋಡೋದಕ್ಕೆ ಎರಡು ಕಣ್ಣುಗಳು ಸಾಲದಂತಾಗಿವೆ. ಅಷ್ಟು ಸುಂದರವಾಗಿ ಅಷ್ಟು ವಿಜೃಂಭಣೆಯಿಂದ ದೇವಸ್ಥಾನವನ್ನು ಅಲಂಕಾರ ಮಾಡಿರುವಂತಹದ್ದು. ಅದರಲ್ಲೂ ಸಹ ಕರಗ ಮಹೋತ್ಸವ ಅಂತಂದರೆ ವಿಶ್ವವಿಖ್ಯಾತವನ್ನು ಪಡೆದಿರುವಂಥದ್ದು ಧರ್ಮರಾಯ ದೇವಾಲಯದಲ್ಲಿ. ಹಾಗಾಗಿ ಒಂದಷ್ಟು ಗೊಂದಲಗಳ ಮಧ್ಯದಲ್ಲೂ ಸಹ ಎಲ್ಲವನ್ನು ಸಮಸ್ಯೆಗಳು ಸಹ ನಿವಾರಣೆ ಆಗಿ ಈಗ ಸಂಪೂರ್ಣವಾಗಿ ಸಿದ್ಧತೆಯಾಗಿರುವಂತಹದ್ದು ದೇವಸ್ಥಾನ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಸಾಕಷ್ಟು ಭಕ್ತಾದಿಗಳು ಸಹ ದೇವಸ್ಥಾನಕ್ಕೆ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದಾಗಿರ್ಬೋದು. ಇನ್ನು ದೇವರಿಗೆ ಪ್ರತಿ ವರ್ಷದಂತೆ ಹೇಳಿ ಏನು ಉಡಿ ತುಂಬೋದಾಗಿರ್ಬೋದು. ಜೊತೆಗೆ ಸೀರೆಯನ್ನು ಸಹ ದೇವರಿಗೆ ಅರ್ಪಣೆ ಮಾಡುವಂತಹದ್ದು. ಈ ನಿಟ್ಟಿನಲ್ಲಿ ಬೆಳಗ್ಗೆಯಿಂದ ಸಹ ಸಾಕಷ್ಟು ಜನ ಭಕ್ತಾದಿಗಳು ಬಂದು ದೇವರಿಗೆ ದರ್ಶನ ಮಾಡೋದ್ರ ಮುಖಾಂತರವಾಗಿ ತಮ್ಮ ಭಕ್ತಿಯನ್ನು ದೇವರ ಮುಂದೆ ಇಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಸಂಪೂರ್ಣವಾಗಿ ದೇವಸ್ಥಾನದ ಸುತ್ತಮುತ್ತಲ ಭಾಗದಲ್ಲಿಯೂ ಸಹ ಕಲರ್ಫುಲ್ ವಿದ್ಯುತ್ ದೀಪಾಲಂಕಾರವನ್ನು ಸಹ ಮಾಡಿರುವಂತಹದ್ದು. ಇನ್ನು ದೇವಸ್ಥಾನವನ್ನು ಅಷ್ಟೇ ವಿಜೃಂಭಣೆಯನ್ನು ಅಲಂಕಾರ ಮಾಡಿದ್ದಾರೆ. ಯಾವುದೇ ರೀತಿಯಾದಂಥ ಸಮಸ್ಯೆ ಆಗದೇ ಇರಲಿ ಅನ್ನುವಂತಹ ಕಾರಣದಿಂದಾಗಿ ಸಾಕಷ್ಟು ಜನರ ಪೊಲೀಸರ ನಿಯೋಜನೆಯನ್ನು ಸಹ ಈಗಾಗಲೇ ಮಾಡಿರುವಂತಹದ್ದು. ಒಟ್ಟಾರೆಯಾಗಿ ಇನ್ನೇನು ಧರ್ಮರಾಯ ಸ್ವಾಮಿಯ ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ ಇದೆ. ಈ ಹೊತ್ತಿನಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗದೇ ಇರಲಿ ಅಂತ ಹೇಳಿ ಪೊಲೀಸರ ನಿಯೋಜನೆ ಆಗಿರ್ಬೋದು. ಜೊತೆಗೆ ಸಾಕಷ್ಟು ಮುಂಜಾಗೃತಾ ಕ್ರಮಗಳನ್ನು ಕೈಗೊಂಡಿರುವಂತಹದ್ದು. ಹಾಗೆ ದೇವಸ್ಥಾನವನ್ನು ಅಷ್ಟೇ ವಿಜೃಂಭಣೆಯಿಂದ ಅಲಂಕಾರ ಮಾಡಿರುವಂತಹದ್ದು. ಒಟ್ಟಾರೆಯಾಗಿ ದೇವಸ್ಥಾನಕ್ಕೆ ಮತ್ತು ಕರಗ ಮಹೋತ್ಸವಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಯಾವುದೇ ಸಮಸ್ಯೆಗಳಾಗದೆ ಎಲ್ಲವೂ ಕ್ಲಿಯರ್ ಆಗಿ ಎಲ್ಲವೂ ಸುಸಜ್ಜಿತವಾಗಿ ಆಗಲಿ, ಅವರ ದರ್ಶನಕ್ಕೂ ಸಹ ಅವರಿಗೆ ವ್ಯವಸ್ಥೆ ಮಾಡುವ ನಿಟ್ಟಿನಲ್ಲಿ ಎಲ್ಲವನ್ನ ಕೈಗೊಂಡಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಯಶ್ ನ್ಯೂಸ್, ಬೆಂಗಳೂರು.